ನನ್ನೆಲ್ಲ ಪ್ರಿಯ ಸ್ನೇಹಿತರಿಗೆ ಹ್ಯಾಪಿ ಫ್ರೀಡಮ್ ಮಂತ್. ಆಗಸ್ಟ್ ದ ಮಂತ್ ಆಫ್ ಫ್ರೀಡಮ್. ಪ್ರತಿ ಭಾರತೀಯರಿಗೂ ಆಗಸ್ಟ್ ಒಂದು ವಿಶೇಷ ತಿಂಗಳು. ಇದು ಕೇವಲ ಸಂಭ್ರಮದ ತಿಂಗಳಲ್ಲ, ನಮ್ಮ ಜವಾಬ್ದಾರಿಗಳನ್ನು ಸ್ವವಿಮರ್ಶೆ ಮಾಡಿಕೊಳ್ಳುವ ತಿಂಗಳು. ಈ ಸಂಭ್ರಮ ಅಂತಿಂಥ ಸಂಭ್ರಮವಲ್ಲ, ನಮ್ಮ ದೇಶದ ಸ್ವಾತಂತ್ರ್ಯದ ಸಂಭ್ರಮ. ಇಲ್ಲಿ ಜವಾಬ್ದಾರಿ ಎಂದರೆ ಕೇವಲ ಹಕ್ಕುಗಳ ಬಗ್ಗೆ ಮಾತನಾಡುವುದಲ್ಲ. ಒಬ್ಬ ಭಾರತೀಯನಾಗಿ ಭಾರತದ ಭವಿಷ್ಯಕ್ಕಾಗಿ ನಮ್ಮಿಂದ ಏನು ಮಾಡಬಹುದು ಎಂಬುದನ್ನು ಯೋಚಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದು. ಏಕೆಂದರೆ ಬಲಿಷ್ಠ, ಸಮೃದ್ಧ ಮತ್ತು ಆದರ್ಶ ಭಾರತ ನಮ್ಮೆಲ್ಲರ ಕನಸು. ಈ ಕನಸನ್ನು ನನಸು ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಗಸ್ಟ್ನಲ್ಲಿ ಕೇವಲ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಲ್ಲ, ಸ್ವಾತಂತ್ರ್ಯದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಗಸ್ಟ್ ಇದು ಕೇವಲ ಒಂದು ಪದವಲ್ಲ, ಇದರಲ್ಲಿ ಒಂದು ಅದ್ಭುತವಾದ ಸಂದೇಶವಡಗಿದೆ. ಹಾಗಾಗಿ ಆಗಸ್ಟ್ ಪದದ ಸಂದೇಶವೇನಿದೆ ಎಂದು ಈಗ ನೋಡೋಣವೇ? ಆಗಸ್ಟ್ ಎಂಬ ಪದದ ಪ್ರತಿಯೊಂದು ಅಕ್ಷರದ ಮೂಲಕ ನಮ್ಮ ಜೀವನಕ್ಕೆ ಹೊಂದಿಕೆಯಾಗುವಂತಹ ಒಂದು ಸುಂದರ ಸಂದೇಶವನ್ನು ತಿಳಿದುಕೊಳ್ಳೋಣ. ಎ ಅಮೇಝಿಂಗ್ಲಿ. ಪ್ರತಿದಿನ ನಿನ್ನೆಗಿಂತ ಇಂದು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸೋಣ. ಯು ಅಪ್ಗ್ರೇಡ್. ನಮ್ಮ ಆಲೋಚನೆ, ಅಭ್ಯಾಸ ಮತ್ತು ಕಾರ್ಯಗಳನ್ನು ನಿರಂತರವಾಗಿ ಉತ್ತಮಗೊಳಿಸೋಣ. ಜಿ ಗುಡ್ನೆಸ್. ನಮ್ಮೊಳಗಿನ ಒಳ್ಳೆಯತನವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳೋಣ. ಯು ವಿತಿನ್ ಯುವರ್ ಸೆಲ್ಫ್. ನಮ್ಮೊಳಗಿರುವ ಸಾಮರ್ಥ್ಯವನ್ನು ಅರಿತು ನಮ್ಮ ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊರಹಾಕೋಣ. ಎಸ್ ಸ್ಮಾರ್ಟ್ಲಿ. ವಿವೇಕದಿಂದ ಯೋಚಿಸಿ ಜವಾಬ್ದಾರಿಯಿಂದ ನಡೆದುಕೊಳ್ಳೋಣ. ಟಿ ಟ್ರಾನ್ಸ್ಫಾರ್ಮ್. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ನಾವು ಬದಲಾದರೆ ನಮ್ಮ ಕುಟುಂಬ, ಸಮಾಜ ಮತ್ತು ದೇಶವೂ ಉತ್ತಮವಾಗುತ್ತದೆ. ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈಗ ಆ ಸ್ವಾತಂತ್ರ್ಯವನ್ನು ಕಾಪಾಡುವುದು, ಅದರ ಮೌಲ್ಯಗಳನ್ನು ಉಳಿಸುವುದು ಮತ್ತು ಭಾರತವನ್ನು ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಒಬ್ಬ ಉತ್ತಮ ನಾಯಕನ ಜವಾಬ್ದಾರಿಗಳನ್ನು ನಮ್ಮಲ್ಲಿ ಇಂದಿನಿಂದಲೇ ಅಳವಡಿಸಿಕೊಳ್ಳೋಣ. ಮೊದಲನೆಯದಾಗಿ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ನೀಡೋಣ. ಕಾನೂನು ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸೋಣ. ಸಾರ್ವಜನಿಕ ಆಸ್ತಿಯನ್ನು ನಮ್ಮ ಸ್ವಂತ ಆಸ್ತಿಯಂತೆ ಕಾಪಾಡೋಣ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಪ್ರಕೃತಿಯನ್ನು ಸಂರಕ್ಷಿಸೋಣ. ನೀರು, ವಿದ್ಯುತ್ ಮತ್ತು ಇತರ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸೋಣ. ಮತದಾನದ ಹಕ್ಕನ್ನು ಜವಾಬ್ದಾರಿಯಿಂದ ಚಲಾಯಿಸೋಣ. ಪ್ರಾಮಾಣಿಕತೆಯನ್ನು ಪಾಲಿಸಿ ಭ್ರಷ್ಟಾಚಾರವನ್ನು ವಿರೋಧಿಸೋಣ. ಎಲ್ಲ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಗಳನ್ನು ಗೌರವಿಸಿ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸೋಣ. ಸಮಾಜದ ಒಳಿತಿಗಾಗಿ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸೋಣ. ಮುಂದಿನ ಪೀಳಿಗೆಗೆ ಉತ್ತಮ ಮೌಲ್ಯಗಳು, ಶಿಸ್ತು ಮತ್ತು ದೇಶಪ್ರೇಮವನ್ನು ಬೆಳೆಸೋಣ. ನೆನಪಿರಲಿ, ಸ್ವಾತಂತ್ರ್ಯ ದಿನವೆಂದರೆ ಕೇವಲ ಆಗಸ್ಟ್ 15 ಅಲ್ಲ, ಪ್ರತಿದಿನ ಪ್ರತಿ ಕ್ಷಣವೂ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕುವುದರ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸೋಣ ಮತ್ತು ಆಚರಿಸೋಣ. ಉತ್ತಮ ವ್ಯಕ್ತಿ, ಉತ್ತಮ ಕುಟುಂಬ, ಉತ್ತಮ ಸಮಾಜ, ಉತ್ತಮ ರಾಷ್ಟ್ರ. ನಾವು ಬದಲಾದರೆ ಭಾರತ ಬದಲಾಗುತ್ತದೆ. ನಾವು ಜವಾಬ್ದಾರಿಯುತ ನಾಗರಿಕರಾದರೆ ಭಾರತ ವಿಶ್ವಕ್ಕೆ ಮಾದರಿಯಾಗುತ್ತದೆ. ಜೈ ಹಿಂದ್, ವಂದೇ ಮಾತರಂ. ನನ್ನ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.